ಹಾಯ್ ಹೆಲೋ ಫ್ರೆಂಡ್ಸ್, ನಾವು ಇವತ್ತು ತಿಪ್ಟೂರು ಗಣಪತಿ ನೋಡೋಕೆ ಹೊರಟಿದ್ದೀವಿ. ನಾನು, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಗಳು. ನೋಡೋಣ ಬನ್ನಿ ಹೇಗಿರುತ್ತೆ ಜಾತ್ರೆ ಅಂತ. ನಾವು ಹೋಗಿದ್ದು ಮಧ್ಯಾಹ್ನ 3 ಗಂಟೆಗೆ. ಆದರೂ ತುಂಬ ಜನ ಸೇರಿದ್ರು. ಅಪ್ಪ ಮಗಳು ನನ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ರು. ನೋಡಿ ಹೆಂಗೆ ಹೋಗ್ತಿದ್ದಾರೆ ನನ್ನ ಬಿಟ್ಟು. ನಾನು ಹಿಂದೆ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ. ನನ್ನ ಮಗಳಿಗೆ ಕ್ಯೂಟಾಗಿರೋ ಯಾಡ್ ತಗೊಂಡಿದ್ದೆ. ನನ್ನ ಮಗಳಿಗೆ ಗೊಂಬೆ ಥರ ಕಾಣಿಸ್ತಿದ್ಲು. ನಮ್ಮ ಅಕ್ಕ, ಬಾವ, ಆಂಟಿ ಎಲ್ಲ ಬಂದಿದ್ದರು. ವಿಡಿಯೋ ಮಾಡ್ತಿರೋದು ನೋಡಿ ನಾಚಿಕೊಂತಿದ್ರು ನಮ್ಮ ಅಕ್ಕನೂ ನಮ್ಮ ಭಾವನೂ. ಆಮೇಲೆ ನಾವು ಗೇಮ್ ಆಡೋಣ ಅಂತ ನಮ್ಮ ಪಾಪನ್ನ ನಮ್ಮ ಭಾವನ ಕೈ ಕೊಟ್ಟು ಹೋದ್ವಿ. ನಾನು ನಮ್ಮ ಮನೆಯವರು ಗೇಮ್ ಆಡೋಕ್ಕೆ ಹೋದ್ವಿ. ಗೇಮ್ ಆಡ್ಕೊಂಡು ಬಂದ್ವಿ. ಅಲ್ಲಿ ಅದು ಪಾಪು ಕೆಳಗೆ ಬಿಟ್ಟು ಹಿಡಿಯೋಕೆ ಹೋಗಿ ನಮ್ಮ ಮನೇಲಿ ಹುಷಾರು ಕಣಮ್ಮ ಅಂತ ಹೇಳ್ತಿದ್ರು. ನೈಟು ಲೈಟಿಂಗ್ಸ್ ಕೇಳಬೇಕಾ, ಸಕ್ಕತ್ತಾಗಿತ್ತು. ಆ DJ ಸೌಂಡಿಗೆ ಸಣ್ಣ ಮಕ್ಕಳೆಲ್ಲ ಕುಣಿತಾರೆ. ಎಂಟ್ರೆನ್ಸಲ್ಲಿ ಸ್ಟ್ಯಾಚು ಇತ್ತು, ಸಕ್ಕತ್ತಾಗಿತ್ತು ಸ್ಟ್ಯಾಚು. ಇದೇ ಫಸ್ಟ್ ಸ್ಟ್ಯಾಚು ಹಾಕಿರೋದು. ನೆಕ್ಸ್ಟ್ ಗೇಮ್ ಎಲ್ಲ ಸಕ್ಕತ್ತಾಗಿದ್ದು, ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗೆ. ಆ ಲೈಟಿಂಗ್ಸು, ಆ ಸಾಂಗ್ಸು ಸೂಪರಾಗಿತ್ತು. ನೋಡೋಕ್ಕೆ ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ತಿಪ್ಟೂರು ಜಾತ್ರೆ ಅಂದರೆ ಸುಮ್ಮನೆನಾ? ಈ ಸಲ ಮಾತ್ರ ಭರ್ಜರಿಯಾಗಿ ಕಲ್ಪೋತ್ಸವ ಮಾಡಿದ್ರು. ಬಟ್ ನಾವು ಹೋಗೋಕ್ಕಾಗಲಿಲ್ಲ ಕಲ್ಪೋತ್ಸವಕ್ಕೆಲ್ಲ. ಜಾತ್ರೆಗೆ ಹೋಗಿದ್ದು, ಜಾತ್ರೆ ಮುಗಿಸ್ಕೊಂಡು ಬಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.